ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹೇಳಿರೋದನ್ನ ಏನೋ ಸುಮ್ಮನೆ ಕೇಳಿ ಬಿಡೋದಲ್ಲ, ಸ್ವಲ್ಪ ಜಾಗ್ರತೆಯಿಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮೈಂಡ್ ಯಾವಾಗಲೂ ಇದ್ದರೆ ಪಾಸ್ಟಲ್ಲೇ ಇರುತ್ತೆ, ಇಲ್ಲಾಂದರೆ ಫ್ಯೂಚರಲ್ಲಿ ಇರುತ್ತೆ. ಅದು ಬಿಟ್ಟು ಪ್ರೆಸೆಂಟ್ ಮೂಮೆಂಟಲ್ಲಿ ಇರಲ್ಲ. ಮೈಂಡ್ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದು ಇಂಪಾಸಿಬಲ್. ನೀವು ಯಾವಾಗ ಪ್ರೆಸೆಂಟ್ ಮೂಮೆಂಟಲ್ಲಿ ಇರ್ತೀರೋ ಆವಾಗ ಮೈಂಡೇ ಇರೋದಿಲ್ಲ. ಯಾಕಂದರೆ ಮೈಂಡ್ ಎಕ್ಸಿಸ್ಟ್ ಆಗೋದು ಥಿಂಕಿಂಗ್ ಮಾಡಿದಾಗಲೇ. ಹಾಗಿದ್ದಾಗ ನೀವು ಪ್ರೆಸೆಂಟಲ್ಲಿ ಹೇಗೆ ಥಿಂಕ್ ಮಾಡ್ತೀರಾ? ನೀವು ಕೇವಲ ಪಾಸ್ಟ್ ಬಗ್ಗೆ ಮಾತ್ರ ಥಿಂಕ್ ಮಾಡ್ತೀರಾ, ಯಾಕಂದರೆ ಅದು ಆಲ್ರೆಡಿ ನಡೆದು ಹೋಗಿದೆ, ಅದು ಮೆಮೊರಿಲಿ ಸ್ಟೋರ್ ಆಗಿರುತ್ತೆ. ಮೈಂಡ್ ಯಾವಾಗಲೂ ಮೆಮೊರಿಯಿಂದನೇ ಥಿಂಕ್ ಮಾಡುತ್ತೆ. ಮೈಂಡ್ಗೆ ಪಾಸ್ಟ್ ಮಾತ್ರನೇ ಗೊತ್ತಿರುತ್ತೆ. ಹೇಗೆ ಅನ್ನೋದನ್ನು ಹೇಳ್ತೀನಿ. ನಮ್ಮ ಮೈಂಡ್ ಎಲ್ಲಿಂದ ಥಿಂಕ್ ಮಾಡುತ್ತೆ? ಮೆಮೊರಿಯಿಂದ. ಮತ್ತು ಮೆಮೊರಿ ಎಲ್ಲಿಂದ ಬರುತ್ತೆ? ನಾಲೆಜಿಂದ. ಹಾಗಿದ್ದಾಗ ನಾಲೆಜ್ ಅದು ನಮ್ಮ ಎಕ್ಸ್ಪೀರಿಯನ್ಸಿಂದ ಬರುತ್ತೆ. ನಾಲೆಜಲ್ಲಿನೇ ಇದೆ ನವ್ವಿಂಗ್ ಅಂತ, ಅಂದರೆ ಆಲ್ರೆಡಿ ಪಾಸ್ಟ್ ಆಗೋಯ್ತು ಅದು. ಹೀಗೆ ನಮ್ಮ ಮೈಂಡ್ ಯಾವಾಗಲೂ ನವ್ ಫೀಲಲ್ಲಿ ಪಾಸ್ಟಲ್ಲಿನೇ ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ, ನಿಮಗೆ ಗೊತ್ತಿರೋ ವಿಷಯವನ್ನು ಕೇಳಿದರೆ ನೀವು ಹೇಳ್ಬೋದು. ಅದೇ ನಿಮಗೆ ಗೊತ್ತಿಲ್ಲದ ವಿಷಯಗಳನ್ನು ಕೇಳಿದರೆ ನೀವು ಹೇಳೋದಿಲ್ಲ. ನೀವು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ಬೋದು, ಆದರೆ ಅದು ಇನ್ನೂ ಇಲ್ಲಿ ಇಲ್ಲ. ಆದರೆ ಮೈಂಡ್ ಅದರ ಬಗ್ಗೆ ಡ್ರೀಮ್ ಮಾಡಬಹುದು. ಮೈಂಡ್ ಎರಡು ಕೆಲಸಗಳನ್ನು ಮಾಡ್ಬೋದು. ಒಂದು ಪಾಸ್ಟಲ್ಲಿ ಮೂವ್ ಆಗುತ್ತೆ, ಯಾಕಂದರೆ ಮೂವ್ ಆಗೋದಕ್ಕೆ ಸ್ಪೇಸ್ ತುಂಬ ಇದೆ. ಇದರಿಂದ ಪಾಸ್ಟಲ್ಲಿ ಹೋಗ್ತಾನೆ ಇರುತ್ತೆ. ಇಲ್ಲಾಂದರೆ ಫ್ಯೂಚರಲ್ಲಿ ಮೂವ್ ಆಗ್ಬೋದು, ಯಾಕಂದರೆ ತುಂಬ ವಿಶಾಲವಾದ ಸ್ಪೇಸ್ ಇದೆ, ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ. ಇದರಿಂದ ಮೈಂಡ್ ಪೂರ್ತಿ ಇಮ್ಯಾಜಿನ್ ಮಾಡುತ್ತೆ ಆ್ಯಂಡ್ ಡ್ರೀಮಲ್ಲಿ ಇರುತ್ತೆ. ಆದರೆ ಪ್ರೆಸೆಂಟಲ್ಲಿ ಮೈಂಡ್ ಫಂಕ್ಷನ್ ಮಾಡೋದಿಲ್ಲ, ಯಾಕಂದರೆ ಪ್ರೆಸೆಂಟಲ್ಲಿ ಸ್ಪೇಸೇ ಇರೋದಿಲ್ಲ. ಇದರಿಂದ ಯಾವ ಮೂಮೆಂಟ್ನ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಪ್ರೆಸೆಂಟ್ ಜಸ್ಟ್ ಡಿವಿಡರ್ ಥರ, ಅದು ಪಾಸ್ಟ್ ಆ್ಯಂಡ್ ಫ್ಯೂಚರ್ನ ಡಿವೈಡ್ ಮಾಡುತ್ತೆ ಅಷ್ಟೇ. ನೀವು ಪ್ರೆಸೆಂಟಲ್ಲಿ ಇರ್ಬೋದು, ಆದರೆ ಥಿಂಕ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಥಿಂಕಿಂಗ್ ಮಾಡಬೇಕು ಅಂದರೆ ಸ್ಪೇಸ್ ಬೇಕು, ಥಾಟ್ಸ್ಗೆ ಸ್ಪೇಸ್ ಬೇಕು, ಇಲ್ಲಾಂದರೆ ಬ್ರೈನ್ ಥಿಂಕ್ ಮಾಡೋಕ್ಕೆ ಆಗೋದಿಲ್ಲ. ಥಾಟ್ಸ್ ಒಂದು ಮೆಟೀರಿಯಲ್ ಪ್ರಾಸೆಸ್. ಪ್ರತಿ ಮೆಟೀರಿಯಲ್ ಪ್ರಾಸೆಸ್ಗೆ ಸ್ಪೇಸ್ ಖಂಡಿತವಾಗ್ಲೂ ಬೇಕು. ಈ ಪ್ರೆಸೆಂಟಲ್ಲಿ ನೀವು ಥಿಂಕ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಯಾವಾಗ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅದು ಆಲ್ರೆಡಿ ಪಾಸ್ಟ್ ಆಗಿರುತ್ತೆ. ಇವಾಗ ಸನ್ರೈಸ್ ಆಗ್ತಿದೆ ಅನ್ಕೊಳ್ಳಿ, ನೀವು ಅದನ್ನು ನೋಡಿ ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಸನ್ರೈಸ್ ಅಂತೀರಾ. ಅದು ಆವಾಗಲೇ ಪಾಸ್ಟ್ ಆಗಿ ಹೋಯ್ತು. ಯಾವಾಗ ಸನ್ರೈಸ್ ಆಗುತ್ತೋ ಆವಾಗ ಎಷ್ಟು ಅಂದವಾಗಿ ಇದೆಯೋ ಅಂತ ಹೇಳೋದಕ್ಕೆ ಬೇಕಾದ ಸ್ಪೇಸ್ ಇಲ್ಲ. ಎಷ್ಟು ಅಂದವಾಗಿದೆ ಅನ್ನೋ ವರ್ಡ್ನ ಹೇಳಿದ್ರಿ ಅಂದರೆ ನೀವು ನೋಡಿದ ಇನ್ಸಿಡೆಂಟ್ ಅನ್ನೋದು ಪಾಸ್ಟಲ್ಲಿ ಒಂದು ಭಾಗವಾಗಿರುತ್ತೆ. ಅದು ಮೈಂಡ್ಗೆ ಆಲ್ರೆಡಿ ಗೊತ್ತಿರೋದೆ, ಯಾಕಂದರೆ ಅದು ಮೆಮೊರಿಲಿ ಇದೆ. ಆದರೆ ಎಕ್ಸೈಟ್ ಆಗಿ ಪ್ರೆಸೆಂಟ್ ಆನ್ ದಿ ಟೈಮಲ್ಲಿ ಸನ್ರೈಸ್ ಆಗ್ತಿರ್ಬೇಕಾದ್ರೆ ಹೇಗೆ ಥಿಂಕ್ ಮಾಡೋಕ್ಕಾಗುತ್ತೆ? ನೀವು ಸನ್ರೈಸ್ ಆಗ್ತಿರ್ಬೇಕಾದ್ರೆ ಆ ಮೂಮೆಂಟ್ ಜೊತೆ ಇರ್ತೀರಾ, ಆದರೆ ನಿಮ್ಮಿಂದ ಥಿಂಕ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಥಾಟ್ಸ್ನ ಥಿಂಕ್ ಮಾಡೋಕ್ಕೆ ಸ್ಪೇಸ್ ಅನ್ನೋದು ಬೇಕು, ಆದರೆ ಪ್ರೆಸೆಂಟಲ್ಲಿ ಸ್ಪೇಸ್ ಅನ್ನೋದೇ ಇರಲ್ಲ. ಇವಾಗ ಗಾರ್ಡನಲ್ಲಿ ಒಂದು ರೋಸ್ ಫ್ಲವರ್ ಇದೆ, ಅದನ್ನು ನೋಡಿ ಅಂದವಾದ ಗುಲಾಬಿ ಹೂ ಅಂತೀರಾ. ಹೀಗೆ ಅಂದಾಗ ನೀವು ಆ ಟೈಮ್ ಪ್ರೆಸೆಂಟಲ್ಲಿ ನೀವು ರೋಸ್ ಹೂವಿನ ಜೊತೆ ಇಲ್ಲ, ಯಾಕಂದರೆ ಆ ಮೂಮೆಂಟ್ ಆಲ್ರೆಡಿ ಮೆಮೊರಿ ಆಗೋಯ್ತು. ಇವಾಗ ಫ್ಲವರ್ ಇದೆ, ನೀವಿದ್ದೀರಾ, ಇಬ್ಬರು ಪ್ರೆಸೆಂಟ್ ಮೂಮೆಂಟಲ್ಲಿ ಇದ್ದಾಗ ಥಿಂಕಿಂಗ್ ಹೇಗೆ ಪಾಸಿಬಲ್ ಆಗುತ್ತೆ ಹೇಳಿ? ಯಾಕಂದರೆ ಅಲ್ಲಿ ಸ್ಪೇಸೇ ಇರೋದಿಲ್ಲ ಥಿಂಕ್ ಮಾಡೋದಕ್ಕೆ. ಯಾವಾಗ ಥಿಂಕಿಂಗ್ ಇರಲ್ವೋ ಆವಾಗ ಫ್ಲವರ್ ಯಾರು? ಫ್ಲವರ್ನ ಅಬ್ಸರ್ವ್ ಮಾಡೋ ವ್ಯಕ್ತಿ ಯಾರು? ಆ ಟೈಮಲ್ಲಿ ಅಬ್ಸರ್ವ್ಡ್ ಆಗ್ತಾನೆ. ಇಲ್ಲಿ ಅಬ್ಸರ್ವರ್ ಅಂದರೆ ಅಬ್ಸರ್ವ್ ಮಾಡೋ ವ್ಯಕ್ತಿ, ಅಬ್ಸರ್ವ್ಡ್ ಅಂದರೆ ಅಬ್ಸರ್ವ್ ಮಾಡ್ತಿರುವ ವಿಷಯ. ಸಡನ್ ಆಗಿ ಎರಡರ ಮಧ್ಯೆ ಬಾಂಡಿಂಗ್ ಅನ್ನೋದು ಇರೋದಿಲ್ಲ, ಎರಡೂ ಒಂದೇ ಸಾರಿ ಎಕ್ಸಿಸ್ಟ್ ಆಗಿ ಇರ್ತವೆ. ಥಿಂಕಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಮತ್ತೆ ಎರಡಾಗಿ ಬದಲಾಗ್ತವೆ. ನೀವು ಒಂದು ವೇಳೆ ಥಿಂಕ್ ಮಾಡದೇ ಇದ್ರೆ ಡ್ಯುಯಾಲಿಟಿ ಅನ್ನೋದೇ ಇರೋದಿಲ್ಲ, ಥಿಂಕ್ ಮಾಡಿದಾಗಲೇ ಡ್ಯುಯಾಲಿಟಿ ಅನ್ನೋದು ಬರುತ್ತೆ. ಸ್ನೇಹಿತರೆ, ಇದೇನಾದರೂ ಅರ್ಥ ಆಗದೇ ಇದ್ರೆ ಮತ್ತೆ ಇನ್ನೊಂದು ಸಾರಿ ಕೇಳಿ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು.